ಮಾಡೋದು ಒಳಗಡೆ ಇದೆ, ಚೆನ್ನಾಗಿದೆ, ತೋರಿಸ್ತೀನಿ ಬನ್ನಿ. ಇಷ್ಟಲಿಂಗ ಪೂಜೆ ಮಾಡ್ತಾ ಇದ್ದಾರೆ ಅಮ್ಮನವರು. ಗಾಯ್ಸ್ ನೋಡಿ, ಇದು ಎಂಟ್ರೆನ್ಸಲ್ಲಿ ಈ ಥರ ಇದೆ, ಇದು ಬ್ಯಾಕ್, ಇದು ಎಂಟ್ರೆನ್ಸ್. ಓಕೆನಾ, ಚೆನ್ನಾಗಿದೆ. ಸಿಂಪಲ್ಲಾಗಿ ಸ್ಮೃತಿ ವನದ ಕಾಯ್ದೆಗಳು: ತ್ಯಾಜ್ಯ ವಸ್ತುಗಳನ್ನು ಕಸ ತೊಟ್ಟಿಯಲ್ಲಿ ಹಾಕುವ ಮೂಲಕ ಸ್ವಚ್ಛತೆ ಕಾಪಾಡಿ ತಿಂಡಿ ತಿನಿಸುಗಳು ಉಪಯೋಗಿಸೋದು ಸೇವಿಸೋದು ಅದೇ ನೀಟ್ನೆಸ್ ಆಗಿರಿ. ಇದು ಮಾಡಬೇಡಿ. ಅಲ್ಲ ಅದು ಅಂದ್ಕೊಂಬಿಟ್ಟೆ ಗುರು ನಾನು ಅಲ್ಲಿ. ವಾ ನೋಡಿ, ಚೆನ್ನಾಗಿದೆ, ಬನ್ನಿ. ಇದು ನೋಡಿ, ಬರೋಂಗಿಲ್ಲ ಒಳಗೆ ಬರೋಂಗಿಲ್ಲ ಶ್ರೀ ಕ್ಷೇತ್ರ ಆದಿದೈವ ಶ್ರೀ ಸಿದ್ಧಲಿಂಗೇಶ್ವರವರು ಇವರು ಇಲ್ಲಿ ತಪಸ್ಸಿ ಕೂತಿರ್ತಾರೆ. ಅಂದರೆ ಅಲ್ಲಿ ಗುಡ್ಡದಲ್ಲಿ ತೋರಿಸೋದಲ್ಲ ಆವಾಗಲೇ. ಇವ್ರ ಜೊತೆ 100 ಜನ ಶಿಷ್ಯನಿರ್ತಾರೆ. ಅದರಲ್ಲಿ ಒಬ್ರಿಗೆ ವಯಸ್ಸಾಗಿರುತ್ತೆ, ಅವ್ರಿಗೆ ದಾಹ ಆಗುತ್ತೆ. ಬಟ್ ಇವರು ಧ್ಯಾನದಲ್ಲಿರ್ತಾರೆ. ನಂಗೆ ದಾಹ ಆಗ್ತಿದೆ, ನೀರೆಲ್ಲಿ ಹೋಗೋಣ ಅಂತ ಕೇಳೋಗಿಲ್ಲ. ಇವರು ಬೇರೆ ಕಡೆಯಿಂದ ಬಂದಿರ್ತಾರೆ, ಇಲ್ಲಿ ಧರ್ಮದ ಬಗ್ಗೆ, ಶಾಂತಿ ಬಗ್ಗೆ ಪ್ರಚಾರ ಮಾಡ್ತಿರ್ತಾರೆ ಇವರು ಮತ್ತು ಇವರ ಶಿಷ್ಯಂದರು. ಓಕೆನಾ, ಆವಾಗ ಇವರು ಬಲಗಾಲಲ್ಲೋ ಎಡಗಾಲಲ್ಲೋ ಮುಟ್ತಾರೆ, ಅಲ್ಲಿ ಗಂಗೆ ಉದ್ಭವ ಆಗುತ್ತೆ, ಆ ನೀರನ್ನು ಕುಡಿತಾರೆ. ಇವತ್ತು ಆ ನೀರನ್ನು ಈ ಸ್ವಾಮಿಯವರನ್ನ ಈ ಸಿದ್ಧಲಿಂಗೇಶ್ವರ ಅವರ ವಿಗ್ರಹ ಮಾಡಿ ಆ ಪೂಜೆಗೆ ಬಳಸ್ತಾ ಇದ್ದಾರೆ. ಚೆನ್ನಾಗಿದೆ ಅಲ್ವಾ ಗಾಯ್ಸ್? ಇದು ನೋಡಿ, ತುಂಬ ಜನ ಯೂಟ್ಯೂಬರ್ಸ್ ಮಾಡಿದ್ದಾರೆ. ರಘು ತುಮಕೂರು ಅಂತ ಒಬ್ರು ಇದ್ದಾರೆ, ಅವರು ಕೂಡ ಮಾಡಿರ್ಬೋದು, ಮೇ ಬಿ, ಗೊತ್ತಿಲ್ಲ. ಬೀಳುತ್ತೆ ಗಾಯ್ಸ್. ಇದು ನಿಲ್ಲಲ್ಲ, ಸ್ಟಿಕ್ಕು ದಿಬ್ಬ ಇದೆಯಲ್ಲ, ಬೀಳತ್ತೆ, ನಿಲ್ಲಲ್ಲ. ಚೆನ್ನಾಗಿದೆ ಇದು, ಈ ಕಡೆ ನಿಲ್ಲುತ್ತೆ. ಗಾಯ್ಸ್, ಅದೇ ಇದು ಸ್ಮೃತಿವನ ಅಂತ. ಒಳಗಡೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ವೀಡಿಯೋ ಮಾಡೋಂಗಿಲ್ಲ ಅಂತ ಹಾಕಿದ್ರೆ ಹಂಗೆ ಇವಾಗ ಮತ್ತೆ ಇದು ಬರ್ತಾಯಿತ್ತು. ಗಾಯ್ಸ್, ಅವಾಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಏನಪ್ಪ ಅಂದರೆ, ಒಂದು ಮಗು ಆದರೆ ಇನ್ನೊಂದು ಸ್ಟಾರ್ಟಿಂಗಲ್ಲಿ ಇಡೀ ಅಕ್ಕಪಕ್ಕ ಮನೆಯಲ್ಲ ಬಂದ ನೋಡಿ, ಆ ಥರ ಬಂದು ಅಥವಾ ಕುಟುಂಬದವರೆಲ್ಲ ಸೇರಿ ಮಗುನ ಲಾಲನೆ ಪೋಷಣೆ ಹೇಗಿದೆ, ಈ ಚೆಂಡು ಬಡಿಯೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಈಗಲೂ ಮಾಡ್ತಾಯಿದ್ದಾರೆ, ಬಟ್ ಆವಾಗ ಎಲ್ಲರೂ ಬರ್ತಾಯಿದ್ರು. ಇವಾಗ ನರ್ಸ್ಗಳು ದುಡ್ಡು ಕೊಟ್ಟು ಕರ್ಸ್ಕೊಳ್ಳೋದು, ಆಯಾ ಆಳಮುಳಾರೆ ಅಪ್ಡೇಟೆಡ್ ಜಗತ್ತಿನಲ್ಲಿ ಎಲ್ಲವನ್ನೂ ಅಪ್ಡೇಟ್ ಮಾಡಿದ್ರೆ ದೇವರಾಣೆ ಅದು ವಿನಾಶಕ್ಕೆ ಹಾನಿಕಾರ, ಪ್ರಕೃತಿಗೆ ಹಾನಿಕಾರ. ಓಕೆನಾ, ಅಪ್ಡೇಟೆಡ್ ಆಗಿ. ಓಕೆನಾ, ಈ ಫೋನ್ ಬೇಕಿತ್ತು, ಬಂತು, ಬೇಗ ಒಂದು ಸಂದೇಶನ ಕಳಿಸೋದಕ್ಕೆ, ಅಥವಾ ಯಾರು ಸತ್ತರೆ ಕೆಟ್ಟರೆ ಒಳ್ಳೆಯದು ಕೆಟ್ಟದ್ದು ಎಲ್ಲದೂ ಕಳ್ಸೋಕ್ಕೆ ಸಮಯ ಉಳಿತು. ಅದರಿಂದ ಫೋನಿಂದ ಒಳ್ಳೇದು ಬಂತು. ಬಟ್ ಇದನ್ನು ತುಂಬ ಜನ ಕೆಡ್ತಾಗಿದೆ. ಅದೇನೋ ನೋಡ್ತಾರಲ್ಲ, ಅದು ಇಂಡಿಯಾದಲ್ಲೇ ನೋಡೋ ಸಂಖ್ಯೆ ಜಾಸ್ತಿ ಇದೆ. ಬಟ್ ಜನಸಂಖ್ಯೆ ಜಾಸ್ತಿ ಇರೋದು ಒಂದು ಕಡೆಯಿಂದ ಕಾರಣ ಇರ್ಬೋದು. ಬಟ್ ಹೀಗೆ ಅಪ್ಡೇಟೆಡ್ ಯಾವುದ್ರಲ್ಲಿ ಆಗಬೇಕು ಅದರಲ್ಲಾಗಿ. ಓಕೆನಾ, ಇವಾಗ ಮೆಡಿಕಲಲ್ಲಿ ಅಪ್ಡೇಟ್ ಆಗಿದೆ, ಒಳ್ಳೆಯದು, ಬೇಗ ಗೊತ್ತಾಗುತ್ತೆ. ಏನೇ ಆಗಿದ್ರು ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಬಟ್ ಆಯುರ್ವೇದಿನೂ ಇದೆ, ಬಟ್ ಸ್ವಲ್ಪ ಲೇಟಾಗಿ ಅಥವಾ ಡಿಲೇ ಆಗ್ಬೋದು. ಹಾಗೆ ಅಪ್ಡೇಟೆಡ್ ಆಗಿ, ಯಾವುದೆಲ್ಲ ಅಪ್ಡೇಟೆಡ್ ಆದರೆ ಒಳ್ಳೆಯದು ಅದರಲ್ಲಿ ಮಾತ್ರ ಆಗಿ, ಎಲ್ಲದರಲ್ಲ, ಇಂಥ ವಿಚಾರದಲ್ಲಿರ್ಬೋದು, ಊಟದ ವಿಚಾರದಲ್ಲಿರ್ಬೋದು. ನಿಮ್ಗೆ ಎಣ್ಣೆ ಹೇಳ್ತಾ ಇದ್ದೆ, ಇಡೀ ತಟ್ಟೆಲ್ಲೇ ಕೈ ತೊಳೆದು ನೀರನ್ನ ಕುಡಿಬೇಕಂತೆ. ಅದು ಒಂದು ಅಗ್ಲೂ ವೇಸ್ಟ್ ಮಾಡೋದಂಗೆ ನಾವು ತಿಂದಂಗೆ. ಒಂದು ಅಗ್ಲೂ ನಾವು ವೇಸ್ಟ್ ಮಾಡ್ತಿದ್ದೀವಿ ಅಂದರೆ ಇನ್ನೊಬ್ರು ಅನ್ನ ಕಿತ್ಕೊಂಡಂಗೆ, ಇನ್ನೊಬ್ರು ಶ್ರಮ ಕಿತ್ಕೊಂಡಂಗೆ. ಫಾರ್ ಎಕ್ಸಾಂಪಲ್, ಇವಾಗ ದೇವಸ್ಥಾನದಲ್ಲಿ ಹೋಗಿರ್ತೀರಾ, ಊಟನ ಜಾಸ್ತಿ ಹಾಕ್ಸ್ಕೊತೀರಾ. ಓಕೆನಾ, ಅವಾಗ ಏನಾಗುತ್ತೆ ಗೊತ್ತಾ, ನೀವು ಇನ್ನೊಬ್ರು ಊಟ ಕಿತ್ಕೊಂಡಂಗೆ, ಇನ್ನೊಬ್ರು ತಿಂತಾಯಿದ್ರು, ನೀವು ವೇಸ್ಟ್ ಮಾಡೋದನ್ನು. ಹಿಂಗೆ ವೇಸ್ಟ್ ಮಾಡಬೇಡಿ.
ನಾನು ಮಾಡಿಲ್ಲ ಅಂತಲ್ಲ, ಮುಂದೆ ಮಾಡೋದೇ ಇಲ್ಲ ಅಂತಲ್ಲ, ಬಟ್ ಮಾಡಲ್ಲ ನಂಬಿಕೆ, ಮಾಡಲ್ಲ. ಹಿಂದೆ ಮಾಡಿದ್ದೆ, ನನಗೂ ಬುದ್ಧಿ ಇರಲಿಲ್ಲ, ಇವಾಗ ಬಂದಿದ್ದೆ ಬುದ್ಧಿ. ಓಕೆನಾ? ಹೀಗೆ ಅಪ್ಡೇಟೆಡ್ ಆಗಿ ಎಷ್ಟಾಗಬೇಕೋ ಅಷ್ಟು ಮಾತ್ರ ಆಗಿ, ಎಲ್ಲದರಲ್ಲೂ ಅಪ್ಡೇಟೆಡ್ ಆಗಬೇಡಿ, ಅದು ವಿನಾಶಕ್ಕೆ ಹಾನಿಕಾರ. ಇವಾಗ ಹುಡುಗಿರು ಜೀನ್ಸ್ ಪ್ಯಾಂಟು, ಟೈಟ್ ಪ್ಯಾಂಟು, ವೇಲ್ ಹಾಕಲಿ, ಸ್ಲೀವ್ಲೆಸ್, ಇವೆಲ್ಲ ನನಗೆ ಇಷ್ಟ ಆಗೋಲ್ಲ. ನಮ್ಮ ಇವಳು ಯಾರು ವರ್ಷ ಹಾಕ್ಕೊಂಬಂದಿದ್ಲು, ಫಸ್ಟ್ ವೇಲ್ ಹಾಕ್ಕೊಂಡೆ, ಕಾಲ್ ಮಾಡಿದ್ಲು ಇರೋಕಲ್ಲಿ, ಆವಾಗ ಬೇಡ ಇದು ಏನೋ ಹಾಕ್ಕೊಂಡೆ. ನಮ್ಮ ಅಕ್ಕವರು ಕೂಡ, ಅವಳು ಕೂಡ ಅವತ್ತು ದೇವ್ರ ಮುಂದೆ ಹೋಗ್ಬೇಕಾದ್ರೆ ಪ್ಯಾಂಟ್ ಇರಲಿಲ್ಲ, ಸ್ವಲ್ಪ ಅದು ಸ್ಲೀವ್ಲೆಸ್ ಥರಲ್ಲ, ಕಾಲೆಸ್ ಇರೋದು ಆ ಥರ ಹಾಕ್ಕೊಂಡಿದ್ದು. ನಂಗೆ ಅದು ಇಷ್ಟ ಆಗಿಲ್ಲ, ಬೇಡ ಅಂತ ಹೇಳಿದೆ. ಬಟ್ ಅವಳು ಪ್ಯಾಂಟ್ ಹಾಕ್ಕೊಂಬಂದಿದ್ದು ಕೆಳಗಡೆ, ಅದು ಅವ್ರಿಗೆ ಇರಲಿಲ್ಲ, ಬಟ್ ಹಾಕ್ಕೊಂಬಂದಿದ್ದು. ಈ ಥರ ಅಪ್ಡೇಟೆಡ್ ಆಗಿ ಎಲ್ಲದರಲ್ಲೂ ಆಗಬೇಡಿ. ಓಕೆನಾ? ಒಂದು ಒಳ್ಳೆಯದ್ರಲ್ಲಿ ಮಾತ್ರ ಅಪ್ಡೇಟೆಡ್ ಆಗಿ, ಅದರಿಂದ ನಮ್ಗೆ ಅವಶ್ಯಕತೆ ಇದೆ, ಟೈಮ್ ಸೇವ್ ಆಗುತ್ತೆ, ಹಿಂಗೆ ಏನೋ ಅದರಿಂದ ಒಳ್ಳೇದಿದೆ, ಬೆನಿಫಿಟ್ ಇದೆ ಅಂದರೆ ಆಗಿ, ಬೆನಿಫಿಟ್ ಇದೆ ಅಂದರೆ ಡೆಫಿನೆಟ್ಲಿ ಆಗಬೇಡಿ ಗಾಯ್ಸ್, ಅದು ವಿನಾಶಕ್ಕೆ ಹಾನಿಕಾರ. ಓ ಮೈ ಗಾಡ್, ಬೀಳ್ತಾ ಇತ್ತು, ಕ್ಯಾಚ್ ಇರುತ್ತೆ. ಅದೇ ಗಾಯ್ಸ್, ನಾನು ಹೇಳಿದ್ನಲ್ಲ, ಶಿವಣ್ಣನವರ ಹಸ್ತ ನೋಡಿ ಜ್ಯೋತಿಷ್ಯ ಭವಿಷ್ಯ ನುಡಿಯುತ್ತಿರೋದು. ಶಿವಣ್ಣ ಅಂತ ಇವರು, ಅವ್ರ ಕೈ ನೋಡಿ ಭವಿಷ್ಯ ನುಡಿತಾ ಇದ್ದಾರೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನೇನಿದೆ ಗೊತ್ತಾ? ಕೈ ನೋಡಿ, ಮುಖ ನೋಡಿ, ಮಾತು ನೋಡಿ, ಅವ್ರ ವ್ಯಕ್ತಿತ್ವ ನೋಡಿ, ಅವ್ರ ಗುಣ ನೋಡಿ, ಅವರ ವರ್ತನೆ ನೋಡಿ, ತುಂಬ ವಿಧವಾಗಿ, ಡೇಟ್ ನೋಡಿ, ಸಮಯ ನೋಡಿ, ತುಂಬ ವಿಧವಾಗಿ ನಮ್ಮ ಭಾರತ ಸಂಸ್ಕೃತದಲ್ಲಿ ಶಾಸ್ತ್ರ ಹೇಳ್ಬೋದು. ಓಕೆನಾ? ನನಗೆ ಫೇಸ್ ರೀಡಿಂಗ್ ಬರುತ್ತೆ, ವಾಯ್ಸ್ ರೀಡಿಂಗ್ ಕೂಡ ಬರುತ್ತೆ, ಸ್ವರತರಂಗ. ಇನ್ನೊಂದು ಏನಾದರೂ ಕೇಳ್ತಾ ನಂಗೆ ಬರೋಲ್ಲ, ಬಟ್ ಬುಕ್ ನೋಡಿ ಹೇಳಲ್ಲ, ನಂಗೆ ಮನಸ್ಸಿಗೆ ಏನು ಬರುತ್ತೆ ಅದು ಹೇಳ್ತೀನಿ. ಸತ್ಯ ಮೇ ಬಿ ಆಗಿರುತ್ತೆ 90%. ಸ್ನ್ಯಾಪ್ಚಾಟಲ್ಲಿ ಮೇ ಬಿ ತುಂಬ ಜನ ಸಿಕ್ಕಿದ್ದಾರೆ, ಆದ್ದರಿಂದನೇ ನೋಡಿ, ಇದು ನಮ್ಮ ಸಂಸ್ಕೃತಿ. ಗುಡ್ ಮಾರ್ನಿಂಗ್ ಇವೆಲ್ಲ ಅಲ್ಲ, ಬಟ್ ಅಪ್ಡೇಟೆಡ್ ಸ್ವಲ್ಪ ಆಗಬೇಕಿತ್ತು, ಯೂಟ್ಯೂಬ್ಗೋಸ್ಕರ ಆಗಿದ್ದೀನಿ, ಸ್ವಲ್ಪ ಚೇಂಜ್ ಮಾಡ್ಕೋತೀನಿ. ಎಲ್ಲರಿಗೂ ನಮಸ್ತೆ ಪ್ರಭುಗಳೇ, ನಮಸ್ತೆ ಕನ್ನಡ ಪ್ರಭುಗಳೇ. ವೀಡಿಯೋ ನೋಡ್ತಿರೋರ್ಗೂ, ವೀಡಿಯೋ ಶೇರ್ ಮಾಡ್ತಿರೋರ್ಗೂ, ಲೈಕ್ ಮಾಡ್ತಿರೋರ್ಗೂ ಅನ್ನೋ ಥರ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಮಾಡ್ಕೋತೀನಿ ಕೂಡ. ಇದು ನಮ್ಮ ಸಂಸ್ಕೃತಿ. ನೀವು ತಂದೆ ತಾಯಿಗಳು ಟಿ ವಿಗೆ ರಿಮೋಟ್ ಕೊಡಿ, ಸಿನಿಮಾ ಹಾಕಿ ಅನ್ನೋದು ಬದಲು ನೀವು ಒಂದು ಬುಕ್ ಓದಿ ನಿಮ್ಮ ಮಗ ಆಟೋಮೆಟಿಕ್ ಬುಕ್ ಇಟ್ಕೊಂಡು ಓದ್ತಾನೆ. ನೀವೇ ಟಿ ವಿ ಧಾರಾವಾಹಿ ನೋಡಿದ್ರೆ ನಿಮ್ಮ ಮಕ್ಕಳು ಓದಲ್ಲ. ನೀವು ಯಾವತ್ತೊಂದು ಬುಕ್ ಇಟ್ಕೊಂಡು ಟಿ ವಿ ಆಫ್ ಮಾಡ್ಕೊಂಡು ಓದ್ತಿರೋ ಅವತ್ತು ಅವ್ರು ನಿಮ್ಮ ಮಕ್ಕಳು ಓದ್ತಾರೆ. ಉದ್ಭವ ಸ್ವಾಮಿಗಳು ಶಿವಣ್ಣನವರ ಸ್ವಾಮಿಯಾಗಲು ಒಪ್ಪಿ ಸಾಷ್ಟಾಂಗ ನಮಸ್ಕಾರ ಹಾಕುತ್ತಿರುವುದು. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟಿ ವಿ ನೋಡೋ ಬದಲು, ಹೆಣ್ಮಕ್ಳು ಧಾರಾವಾಹಿ ನೋಡೋ ಬದಲು ಒಂದು ಬುಕ್ ಇಟ್ಕೊಂಡು ಓದಿ. ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ನೋಡಿ ಕಲಿತಾರೆ. ಈ ವೇಜಲ್ಲಿ ಅಥವಾ ಒಂದೇ ವರ್ಷದಿಂದ 10ನೇ ಅಥವಾ 16ನೇ ವರ್ಷದ ತನಕ ಹೇಗಿರುತ್ತೆ ಅಂದರೆ, ಮಕ್ಕಳು ನೋಡಿ ಕಲಿತಾರೆ, ಕೇಳಿ ಕಲಿತಾರೆ. ನೀವೇನು ಮಾತಾಡ್ತೀರಾ, ಏನು ಮಾಡ್ತೀರಾ ಅನ್ನೋದ್ರ ಮೇಲೂ ಅವರ ಮುಂದಿನ ಜೀವನ ನಿರ್ಧಾರ ಆಗಿರುತ್ತೆ. ನೀವು ಒಂದು ಬುಕ್ ಇಟ್ಕೊಂಡು ಓದಿ, ಧಾರಾವಾಹಿ ನೋಡೋ ಬದಲು ಅಥವಾ ಟಿ ವಿ ನೋಡೋ ಬದಲು, ತಂದೆ ತಾಯಿಗಳು ಕ್ರಿಕೆಟ್ ನೋಡೋ ಬದಲು ಅಥವಾ ಸಿನಿಮಾ ನೋಡೋ ಬದಲು, ಸುಮ್ಮನೆ ಟೈಮ್ ಪಾಸ್ ಮಾಡೋ ಬದಲು ನೀವೊಂದು ಬುಕ್ ಇಟ್ಕೊಂಡು ಓದಿ. ಅಥವಾ ನೀವೇನು ಮಾಡ್ತೀರೋ ಅದನ್ನು ಅವರು ತೊಗೊಳ್ತಾರೆ ಬೇಗ. ನೀವು ಹೇಳಿ ತೊಗೊಳ್ತಾರೆ, ಕೇಳಿ ತೊಗೊಳ್ತಾರೆ, ನೀವು ಮಾತಾಡಿದ ಕಲಿತಾರೆ. ಒಳ್ಳೆಯದನ್ನೇ ಮಾತಾಡಿ ನೀವು ಒಂದು ಬುಕ್ ಓದಿ, ಅವರು ಓದ್ತಾರೆ ಆವಾಗ. ಇವಾಗ ನಿಮಗೆ ಬುಕ್ಕು, ಪೆನ್ನು, ಎಕ್ಸೈಸು ಅಂತೆ, ಅದು ಆಳ ಮೂಳ ಅರೆ ಫೋನು, ಟೈಪಿಂಗ್ಸು ಎಲ್ಲ ಬಂದಿದೆ. ಅವತ್ತಿನ ಕಾಲದಲ್ಲಿ ಸಹಪಾಠಿಗಳೊಡನೆ ಶಿವಣ್ಣನವರು ಮರಳಲ್ಲಿ ಅಕ್ಷರಾಭ್ಯಾಸ ಮಾಡುತ್ತಿರುವುದು ನೋಡಿ. ಹೀಗೆ ನಮಗೆ ಓದೋಕ್ಕೆ ಮನಸ್ಸಿರಬೇಕು ಗುರು, ನಿನಗೆ ಸ್ಲೇಟು, ಬಳಪ, ಪೆನ್ನು, ಬುಕ್ಕೇ ಬೇಡ, ಅರ್ದಿರೋ ಹಾಳೆಯಲ್ಲಿ ನ್ಯೂಸ್ ಪೇಪರಲ್ಲಿ ಬರೆದು ಕೂಡ ಓದಿರೋರು ಇದ್ದಾರೆ. ನೀವು ಈ ಥರ ಮಾಡಿ ಆಯಿತಾ? ಈ ಥರ ಮಾಡೋಕ್ಕೆ ಆಗಿಲ್ಲ ಅಂದರೂ ಓದ್ರಿ, ಒಂದು ಒಳ್ಳೆ ಬುಕ್ ಓದಿ, ಸುಮ್ಮನೆ ನಿಮ್ಮ ಸಮಯನ ವ್ಯರ್ಥ ಮಾಡ್ಕೋಬೇಡಿ ಆಯಿತಾ? ಶಿವಣ್ಣನವರಿಗೆ ನಿರಾಭಾರಿ ನಿರಂಜನ ಜಂಗಮ ದೀಕ್ಷೆ ಕೊಡುತ್ತಿರುವುದು. ನಮಗೂ ಕೂಡ ಇದೇ ಥರ ದೀಕ್ಷೆ ಆಗಿದೆ. ಅಂದರೆ ದಾಸಪ್ಪ ಚಂಕು ಜಾಗಟೆ ಇಟ್ಕೊಂಡು ಹೋಗ್ತಾರೆ ಗೊತ್ತಾ, ಮನೆಗೆ ಹೋಗಿ. ಅಂದರೆ ನಾವಿಲ್ಲದಲೇ ನಾವು ಹಬ್ಬದಲ್ಲಿ ಊಟನೇ ಮಾಡೋದಿಲ್ಲ. ನಮಗೆ ಫಸ್ಟ್ ಎಡೆಟ್ಟಿ ನಿವೇದೇಟಿ ಆಮೇಲೆ ಊಟ ಮಾಡ್ತಾರೆ. ಸೂತ್ಕ ತೆಗೆಯೋದಕ್ಕೆ, ನಾಮಕರಣ ಮಾಡೋದಕ್ಕೆ, ಯಾವುದಕ್ಕೆ ಆದರೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಅದು ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ಅದಿದೆ. ಸುತ್ತಮುತ್ತ ಈ ಕಡೆ ಶಂಕು, ಈ ಕಡೆ ಜಾಗಟೆ, ಈ ಕಡೆ ಶಂಕು, ನನಗೂ ಈ ಥರ ದೀಕ್ಷೆ ಆಗಿದೆ. ನಾವು ಕೂಡ ಅಪ್ಪ ಅಮ್ಮನೆಂದಲೂ ಅಥವಾ ಹೆಂಡತಿ ಅಂದು ಬಿಟ್ಟು ಯಾರೆಂದಲೂ ತಿನ್ನೋಂಗಿಲ್ಲ. ಆ ಥರ ದೀಕ್ಷೆ ನಮಗಾಗಿದೆ. ಹೀಗೆ ದೀಕ್ಷೆ ಅಂದರೆ ತನ್ನದೇ ಆದ ಅದಕ್ಕೊಂದು ನಿರ್ದಿಷ್ಟ ಆದಂಥ ರೂಲ್ಸ್ ಇರುತ್ತೆ, ರೆಗ್ಯುಲೇಷನ್ ಇರುತ್ತೆ. ಇವಾಗ ಇವರು ದೀಕ್ಷೆ ಆಗಿದೆ ಅಂದರೆ ಇವ್ರು ಗುರುಗಳ ಸಮ, ಇವ್ರಿಗೆ ಕಾಲಿಗೆ ಬೀಳಬೇಕು,
ಇವ್ರಿಗೆ ಒಂದು ಏನೋ ದೈವಶಕ್ತಿ ಬರುತ್ತೆ, ಒಂದು ದೈವತ ಮಾನವ. ನಮಗೂ ಕೂಡ ಅದೇ ಥರ ಒಂದು ಮನದಟ್ಟಾಗುತ್ತೆ, ಶಂಕಲಪ್ಪನ ಕೇಳ್ತಾರೆ, ಫೇಸ್ ರೀಡಿಂಗ್ ಮಾಡೋ ಥರ ಬರುತ್ತೆ. ದಾಸಪ್ಪಗೆ ಹೋದಾಗ ಏನೋ ಒಂದ್ಸಲ ಏನೋ ಒಂದು ಹೇಳಬೇಕು ಅನ್ಸುತ್ತೆ, ಈ ಥರ ಹೇಳ್ತೀನಿ, ಯಾರೋ ಕೇಳಿದಾಗೂ ಹೇಳ್ತೀನಿ. ಈ ಥರ ದೀಕ್ಷೆಗೆ ಒಂದು ದೀಕ್ಷೆ ಆದಮೇಲೆ ಒಂದು ಥರ ಇರ್ತೀವಿ, ಹಿಂದೆ ಒಂದು ಥರ ಇರ್ತೀವಿ. ನಮಗೆ ನಾಯಿ ನೆಕ್ಕಂಗಿಲ್ಲ, ಕಡಿಯೋಂಗಿಲ್ಲ. ಹಸು ಬಿಟ್ಟು ಏನೇ ಯಾವುದೇ ಪ್ರಾಣಿ ನಮ್ಮನ್ನು ನೆಕ್ಕಂಗಿಲ್ಲ, ಓಕೆನಾ, ಕಡಿಯೋಂಗಿಲ್ಲ. ಅದಕ್ಕೆ ಯಾವುದೇ ಪ್ರಾಣಿ ಬಂದರೆ ಸ್ವಲ್ಪ ದೂರ ಇರ್ತೀನಿ. ಆಮೇಲೆ ಅದೇ ಶನಿವಾರ ನಾವು ಎಷ್ಟೊತ್ತೇ ಇರಲಿ, ಒಂದು ಮಧ್ಯರಾತ್ರಿ 1 ಗಂಟೆ ಆಗಿರಲಿ, 12 ಗಂಟೆ ಆಗಿರಲಿ, 9 ಗಂಟೆ ಆಗಿರಲಿ, ಬಿಸಿನೀರು ತಣ್ಣೀರು ಯಾವುದೇ ನೀರಲ್ಲಿ ಸ್ನಾನ ಮಾಡಿ ನಾಮ ಇಟ್ಟು ಕೈ ಮುಗಿಬೇಕು. ಏನೂ ಮಾಡೋಕ್ಕಾಗಿಲ್ಲ, ಜಸ್ಟ್ ಸ್ನಾನ ಮಾಡಿ ನಮ್ಮ ತಿರುಪ್ತಿ ತಿಮ್ಮಪ್ಪಗೆ ಒಂದು ಕೈ ಮುಗಿದ್ರೆ ನಮ್ಮ ದೀಕ್ಷೆಗೆ ಮತ್ತು ನಮ್ಮ ಸ್ಥಾನಕ್ಕೆ, ನಮ್ಮ ಶಕ್ತಿಗೆ ನಾವು ಗೌರವ. ಅದು ಮಾಡಿಲ್ಲ ಅಂದರೆ ನಾಮ ಹಿಂಗೆ ತೆಗೆದಾಗ ಖಾಲಿ ಆಗುತ್ತೆ ಗೊತ್ತಾ, ಆ ಥರ ಮೆಲ್ಲುಗೆ ಗೊತ್ತಾಗಿಲ್ಲಂಗೆ ನಮ್ಮನ್ನು ಖಾಲಿ ಮಾಡುತ್ತೆ ನಮ್ಮ ದೇವರು ತಿರುಪತಿ ತಿಮ್ಮಪ್ಪ. ಮತ್ತು ಮನೆದೇವ್ರು ಬಂದ್ಬಿಟ್ಟು ಶಕುನಿ ರಂಗನಾಥ ಸ್ವಾಮಿ, ಸರಪಣಿ ಕೆಂಚರಾಯ ಸ್ವಾಮಿಗೆ ಮರಿ, ಶಕುನಿ ರಂಗ ಸ್ವಾಮಿಗೆ ಸ್ವೀಟು. ಬಟ್ ನಾವು ಈ ಟೈಮಲ್ಲಿ ನೆನಪಡ್ತದೆ, ಶಿವ ಪರಮಾತ್ಮ ಸೃಷ್ಟಿಕರ್ತ, ಸಕಲವು ಅಂತ್ಯವು ಎಲ್ಲ ಆದಿ ಅವನೇ. ಅವನಿಗೆ ಮೊದಲು ಯಾವುದಾದ್ರೂ ಮಾನವ ಅವನನ್ನು ಮೀಟ್ ಅಂದರೆ ಇವಾಗ ಹುಡುಗಿಯರು ಮಾಡ್ತಾ ಇದ್ದೀನಲ್ಲ ಆ ಥರ ಅಲ್ಲ, ಮೀಟ್ ಮಾಡಿದ್ದಾನೆ ಅಥವಾ ಭೇಟಿ ಮಾಡಿದ ಅಂದರೆ ಅದು ನಮ್ಮ ಕುಲದವ ಆದಂತಹ ದೇವರ ದಾಸಿಮಯ್ಯ ಅಂತ ಅವರು ಶಿವಗೆ ಹುಲಿ ಚರ್ಮ, ಬರೀ ಹಿಂಗೆ ಜನಿವಾರ ಇದರಲ್ಲಿ ಮಾತ್ರ ಇರ್ತಾರೆ. ಬಟ್ಟೆ ದೇವರಿಗೇನೆ ಬಟ್ಟೆ ಕೊಟ್ಟಿದ್ದು, ಅದರಲ್ಲೂ ಶಿವನಿಗೆ ಬಟ್ಟೆ ಕೊಟ್ಟಿದ್ದು, ಅದರಲ್ಲೂ ನಮ್ಮ ದೇವಂಗ ಶೆಟ್ಟರು ದೇವಂಗ ಕುಲಕ್ಕೆ, ದೇವಂಗ ಮನತನಕ್ಕೆ ಸೇರಿದಂತಹ ದೇವರ ದಾಸಿಮಯ್ಯ. ಇವರು ನಮ್ಮ ನೇಕಾರಿಕೆ ಹುಡ್ತಾನೆ, ನಮ್ಮದು ನೇಕಾರಿಕೆ ವೃತ್ತಿ. ನಾವು ಈಗಲೂ ನೈತೀವಿ. ನಮ್ಮ ದೊಡ್ಡಮ್ಮರೂರಲ್ಲಿ 2 ಮಗ್ಗ ಇದೆ. ಮುಂಚೆ ರೇಷ್ಮೆ ಮಗ್ಗ ಇತ್ತು 5-6, ಬೆಂಗಳೂರಲ್ಲಿ ಮಗ್ಗ ಇದೆ. ನಮಗೆ ಯಾವುದೇ ವ್ಯವಹಾರ ಮಾಡಿದ್ರು ಕೈ ಎತ್ತುತ್ತೆ. ನಾವು ಸಗಣಿ ಕಲ್ಲು ಮಾಡೋದು ನಮಗೆ ಕೈ ಎತ್ತುತ್ತೆ. ಬಿಸ್ನೆಸ್ ಮೈಂಡೆಡ್, ವೆರಿ ಬಿಸ್ನೆಸ್ ಮೈಂಡೆಡ್. ಬಟ್ ನಮ್ಮಲ್ಲಿ ಕಡಿಮೆ ಜನ ಕೆಲಸಕ್ಕೆ ಹೋಗಿರೋರು, ಇನ್ನೆಲ್ಲ ಬಿಸ್ನೆಸ್. ನಮ್ಮೂರಲ್ಲಿ ಮೇ ಬಿ 60 ಅಂಗಡಿ ಇದೆ, 8 ಅಂಗಡಿ ಬಿಟ್ಬಿಟ್ಟು ಇನ್ನಷ್ಟು ನಮ್ಮ ಕ್ಯಾಸ್ಟ್ ಹೋದೆ, ಅದೊಂದು ಹೆಮ್ಮೆ. ಬಟ್ ಬಿಸ್ನೆಸ್ ಮ್ಯಾನ್ಸ್ ಅಂತ ಚಿಲ್ಲರೆ ಅಂಗಡಿ ಚಿಂದ ಅಂಗಡಿ ಅಂತಾರೆ. ಚಿಲ್ಲರೆ ಅಂಗಡಿಯಲ್ಲಿ ಇವತ್ತು ಇದ್ಬಿಟ್ಟು ಈ ಬೀಡ ಅಂಗಡಿ ಶಿವಣ್ಣ ಅಂತ. ಹೊಸ ಇನ್ಕಮ್ ಎಲ್ಲಿಂದ ಬಂತೋ ಗೊತ್ತಿಲ್ಲ. ನಮ್ಮೂರಲ್ಲಿ 4 ಮನೆ ಕಟ್ಟಿದ್ದಾರೆ, 2 ಫ್ರೆಂಡ್ ಮನೆ ಕಟ್ಟಿದ್ದಾನೆ, ತುಂಬ ದೊಡ್ಡ ಮನೆ. ನಾವು ಕೂಡ 5 ಎಕರೆ ಜಮೀನು ಮೇಂಟೈನ್ ಮಾಡ್ಕೊತಾ, ಮನೆ ಕಟ್ಕೊತಾ, ಹೊಲ ಮೇಂಟೈನ್ ಮಾಡ್ಕೊತಾ, ಮತ್ತು ಸ್ವಲ್ಪ ದುಡ್ಡು ಸೇವಿಂಗ್ ಮಾಡ್ಕೊತಾ, ಸೈನ್ ತಗೊತಾ, ನಮ್ಮನ್ನು 4 ಜನ ಮಕ್ಕಳು ಓದಿಸ್ತಾ. ಬಟ್ ನಾವು ಜಾಯಿಂಟ್ ಫ್ಯಾಮಿಲಿ, 80 ಅಡಿ ಉದ್ದ, 15 ಅಡಿ ಅಗಲ, ಒಂದೇ ಮನೇಲಿದ್ದೀವಿ, ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ. ಅಂದರೆ ನಮ್ಮ ಮನೇಲಿ ಏನಪ್ಪ ಅಂದರೆ ಕಾಲೇಜ್ ಫೀಸು, ಊಟದ ಫೀಸು, ಎಕ್ಸಾಮ್ ಫೀಸು ಏನೇ ಬರಲಿ ಒಗ್ಗಟ್ಟಿರಲಿ ಅನ್ನೋ ಥರ ಅಷ್ಟು ಕೊಡ್ತಾರೆ. ಆಮೇಲೆ ಬಟ್ಟೆ ವರ್ಷಕ್ಕೆ 4 ಜೊತೆ ಕೊಡ್ತಾರೆ, ವರ್ಷಕ್ಕೆ 4 ಜೊತೆ ಹೊಸ ಬಟ್ಟೆ. ಅದು ಬಿಟ್ಬಿಟ್ರೆ ಹಿಂಗೆ ಯೂಟ್ಯೂಬ್ ಮಾಡೋದಕ್ಕೆ ನಮ್ಮ ಚಂದು ಅಕ್ಕ ಕೊಡ್ತಾರೆ ಸಾಲ. ಈ ಸ್ಟಿಕ್ಕು, ಈ ಬಟ್ಟೆ ತನಕ್ಕೂ ಸಾಲ ಕೊಟ್ಟಿದ್ದಾರೆ, ತೀರಿಸಿದ್ದೀನಿ. ಅಂದರೆ ನಾನು ಊಟಕ್ಕೆ ಬರ್ಸೋಕ್ಕೆ ಕೆಲಸಕ್ಕೆ ಹೋಗಿ ತೀರಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಕೊಡ್ತೀನಿ. ಆಮೇಲೆ ಬಿಂದು ನನಗೆ ಈ ಬ್ಯಾಗ್ ಕೊಡಿಸಿದ್ದು ಬಿಂದು, ಅವಳು ಒಂದು ಜೊತೆ ಬಟ್ಟೆ ಕೊಡಿಸಿದ್ದಾಳೆ. ಹಿಂಗೆ ಸ್ಪಾನ್ಸರು. ಮತ್ತು ಇನ್ನೊಂದು ಸ್ಟಿಕ್ ಇದೆ, ಅದು ನನಗೆ ಬೆಂಗಳೂರವರು ಲಕ್ಷ್ಮೀಪತಿ ಅಂತ ಅವ್ರು ಕೊಡ್ತಿದ್ದು. ಹಿಂಗೆ ತುಂಬ ಜನ ಅಂದರೆ ನನಗೇನು ನೀಡಿದೆಯೋ ನನ್ನ ಒಳ್ಳೆಯ ಗುಣಗಳು ಅಥವಾ ನನ್ನ ಪ್ರಯತ್ನಕ್ಕೆ ಅವರ ಸಹಕಾರ. ಈ ಖರ್ಚಿಪ್ಪು ವರ್ಷ ಅಂತ ಇಸ್ಕೊಂಡ್ಬಂದಿದ್ದು. ಮತ್ತು ಅಕ್ಕನ ಹತ್ರ ಚಂದು ಅಕ್ಕನ ಹತ್ರ ಒಂದು ಉಂಗುರ ಕಿತ್ಕೊಂಡಿದ್ದೆ, ಇಸ್ಕೊಂಡಿದ್ದೆ. ಅದನ್ನು ವರ್ಷಕ್ಕೆ ಕೊಟ್ಟೆ. ಅವಳಿಗೆ ಕೆಲಸ ಅಥವಾ ಅಂದರೆ ಸರ್ಕಾರಿ ಕೆಲಸ ಅಂತಲ್ಲ, ಅವಳು ಡಿಪ್ಲೊಮಾ ಏನೋ ಮಾಡಿಬಿಟ್ಟು ಹೋಗ್ತಾ ಇದ್ದಾಳೆ. ಅವಳಿಗೆ ಒಂದು ಕೆಲಸ ಸಿಕ್ಕಿದ್ರೆ ಮೇ ಬಿ ಒಂದು 6 ದೇವ್ರ ಹತ್ರ ಬೇಡಿದ್ದೀನಿ. ಫಸ್ಟು ದೇವರಮ್ಮನ ಬೆಟ್ಟ, ರಾಘವೇಂದ್ರ ಸ್ವಾಮಿ ದೇವರಮ್ಮನ ಬೆಟ್ಟ, ಹುಬ್ಬಳ್ಳಿ ಇಲ್ಲ ಬಳ್ಳಾರಿಯಲ್ಲಿ ದುರ್ಗಮ್ಮನ ದೇವಸ್ಥಾನ, ಇಲ್ಲಿ ಆಮೇಲೆ ಹಾಸನಾಂಬ ಹತ್ರ ಇಲ್ಲಿ ಇನ್ನೆಲ್ಲಿ ಬೇಡಿದೆ ಹಿಂಗೆ ಮರ್ತೈತಲ್ಲಪ್ಪ. ಇದು ಅಲ್ಲಿ ನಮ್ಮ ದೇವರು ದುರ್ಗಸ್ಥಳದಲ್ಲಿ ಗಂಗಾದೇವಿ ಮತ್ತು ದುರ್ಗಾದೇವಿ ಅಲ್ಲಿ ಬೇಡಿದ್ದೀನಿ. ಇಷ್ಟೆಲ್ಲ ಮಾಡಿದ್ದೀನಿ. ಬನ್ನಿ ಆರಂಭ ಮಾಡೋಣ, ತೋರಿಸ್ತಾ ಹೋಗ್ತೀನಿ. ಶ್ರೀಗಳು ಪ್ರಥಮವಾಗಿ ಉಚಿತ ಶಿಕ್ಷಣ, ಊಟ, ವಸತಿ, ಅನ್ನದಾಸೋಹ ಒಂದು ಆರಂಭ ಮಾಡಿದಾಗ ಮಕ್ಕಳನ್ನು ದಾಖಲಾತಿ ಮಾಡಿಕೊಳ್ಳುತ್ತಿರುವುದು ನೋಡಿ. ಇಂಥ ಫೆಸಿಲಿಟಿ ಆವಾಗಿತ್ತು. ಏನು ಮುಖದ ಕಳೆ ನೋಡಿ ಸರ್, ಹೆಂಗಿದೆ ಅದು. ತಂದೆ ತಾಯಿಗಳು ನೋಡಿ, ಮಕ್ಕಳು ನೋಡಿ, ಹಬ್ಬ ಕೈ ಮುಗಿತಾ ಇರೋದು ನೋಡಿ, ಚಡ್ಡಿ ನೋಡಿ, ಬೆಲ್ಟ್ ನೋಡಿ, ರುದ್ರಾಕ್ಷಿ ನೋಡಿ, ಪ್ರತಿಯೊಬ್ಬರು ಕೊಳ್ಳಲು ತಾಳಿ ನೋಡಿ, ಬಳೆ ನೋಡಿ. ಹೆಣ್ಮಕ್ಳು ಚಂದು ವರ್ಷ ಇರ್ಬೋದು, ಬಿಂದು ಇರ್ಬೋದು, ನೋಡ್ರಲ್ಲ ಈ ಕಲ್ಕಳ್ರಿ ಕೈಯಲ್ಲಿ ಎಷ್ಟು ಬಳೆ ಇದೆ, ಬಳೆ ಹಾಕ್ಕೊಡ್ರಿ. ಫಸ್ಟು ಕಿತ್ತೋಗಿರೋದು ಯಾವುದೋ ಪ್ಲಾಸ್ಟಿಕ್ಕಿಂದ ಹಾಕೋತೀರ.
ಕಾಣಿಕೆ ಕೊಡ್ತಾ ಇರೋದು ಚಿಕ್ಕಣ್ಣನವರಿಗೆ. ಮಂತ್ರಪೀಠದಲ್ಲಿ ಶ್ರೀಗಳು ಉದ್ಧಾರಣೆ ಕಾರ್ಯದಲ್ಲಿ ತೊಡಗಿರುವುದು. ಅಂದರೆ ಅವ್ರ ಬಗ್ಗೆ ಏನೋ ಬರಿತಾ ಇರೋದು ಅನ್ಸುತ್ತೆ ಅವರು ಶ್ರೀಗಳು, ಶಿವಕುಮಾರ ಶ್ರೀಗಳು. ಅವ್ರ ಮುಖದಲ್ಲಿ ಗುಳ್ಳೆ ಥರ ಇದೆ, ಅದನ್ನು ಅಲ್ಲೂ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಐ ಮೀನ್ ಅದು ಹೆಂಗಿದೆಯೋ ಅದು ಆ ಥರ ಬರೆದಿದ್ದಾರೆ. ನೋಡಿ ಚಡ್ಡಿ ನೋಡ್ರಿ ಹೆಂಗಿದೆ ಇದು. ನಾನು ಅವಾಗ ಚಡ್ಡಿ ಆಗ್ತಾಯಿದ್ದೆ, ಬಟ್ ನನಗೆ ತೊಡೆ ಎಲ್ಲ ಕಾಣ್ತಿದ್ವು ಅಂತ ಪ್ಯಾಂಟ್ ಕೊಡ್ತಾಯಿದ್ರು ಸ್ಕೂಲಲ್ಲಿ. ಶ್ರೀಗಳು ದಾಸೋಹಕ್ಕೆ ಸೌದೆ ಸೀಳುತ್ತಿರುವುದು ನೋಡಿ. ಇದು ರೀ ಆ್ಯಕ್ಚುಲಿ ಇದನ್ನು ಇಂಥ ಒಳ್ಳೆ ಕೆಲಸಗಳನ್ನು ಮಾಡಿ ಅಟ್ಲೀಸ್ಟ್ ಒಬ್ರಿಗಾದರೂ ಊಟ ಹಾಕಿ. ಏನು ಹೇಳಿ, ಒಬ್ರಿಗಾದರೂ ಊಟ ಹಾಕಿ. ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ, ಏಕೆಂದರೆ ಅದೊಂದು ಜೀವನ ಉಳಿಸುತ್ತೆ. ಅತಿಯಾದ ಕೆಟ್ಟ ಸಾವು ಅಂದರೆ ಉಪವಾಸದಿಂದ ಸಾಯೋದು. ಭಾರತದಲ್ಲಿ ಇದೆ, ಬಟ್ ನಾನು ನನ್ನ ಕೈಲಿ ಆದವ್ರಿಗೆಲ್ಲ ಹೆಲ್ಪ್ ಮಾಡಿದ್ದೀನಿ. 50-100 ಅಷ್ಟೇ, ನನ್ನ ಕೈಲಿ ಆಗೋದು ಅಷ್ಟೇ ಅಪ್ಪ. ಒಂದು ಹೊತ್ತಿನ ಊಟ ಕೊಡಿಸ್ತೀನಿ. ಚಂದು ಹೆಸರಲ್ಲಿ 50 ರೂಪಾಯಿ ಕೊಟ್ಟೆ, 3,000 ಚಂದು ಹೆಸರಲ್ಲಿ ಕೊಟ್ಟಿದ್ದೀನಿ. ಅಂದರೆ ಅವಳು ಬರ್ತಡೇಗೆ ಕೇಕೆಲ್ಲ ತಿನ್ನೋ ಬದಲು ಅವಳ ಹೆಸರಲ್ಲಿ ಸ್ವಲ್ಪ ಜನ ಅನ್ನ ಊಟ ಮಾಡಲಿ ಅಂತ ಕೊಟ್ಟೆ. ಬಟ್ ಅದನ್ನು ಫೋಟೋ ವೀಡಿಯೋ ಮಾಡ್ಕೊಂಡಿಲ್ಲ. ಅಲ್ಲಿ ಒಂದು ಹಾಕಿದ್ರು, ಫೋಟೋ ವೀಡಿಯೋ ನಾಟ್ ಅಲೌಡ್ ಅಂತ. ನಾನು ವೀಡಿಯೋ ಮಾಡಬೇಕು ಅಂತ ಉದ್ದೇಶ ಇರಲಿಲ್ಲ, ಜಸ್ಟ್ ಹಿಂಗೆ ಕೊಟ್ಟಿದ್ದೀನಿ ಅಂತ ಅವಳಿಗೆ ಗೊತ್ತಾಗಬೇಕಲ್ಲ, ಅಥವಾ ನನಗೆ ನೆನಪಿರ್ಬೇಕಲ್ವಾ, ಅದಕ್ಕೆ ಇರಲಿ ಅಂತ ಕೇಳಿದೆ. ಸರ್ ವೀಡಿಯೋಗೆ ಅವಕಾಶ ಇಲ್ಲ, ನಿಮಗೆ ತೊಂದರೆ ಇಲ್ಲಂದರೆ ದುಡ್ಡು ವಾಪಸ್ ಕೊಡ್ತೀನಿ ತೊಗೊಳ್ಳಿ ಅಂತ ಕೊಡೋಕೆ ಬಂದರು. ಸುಮ್ಮನೆ ಆದೆ. ಬಟ್ ನಾನು 3,000 ಯಾಕೆ ಕೊಟ್ಟೆ ಅಂದರೆ ಅವಳು ಬರ್ತಡೆಗೆ ಅಂತ ಏನು ಕೊಟ್ಟಿಲ್ಲ. ಬಟ್ ಏನೋ ಬಿಡಿ, ನನಗೂ ಒಳ್ಳೇದಾಗುತ್ತಲ್ವ. ಸುಮ್ಮನೆ ಕೇಕ್ ಅಂತೆ ಅದು ಇದು ಆಳಮೊಳ ತಿಂದು ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋ ಬದಲು ಕೊಟ್ಟು ಒಳ್ಳೇದಲ್ವಾ, ಕೊಟ್ಟರೆ ಒಳ್ಳೇದಲ್ವಾ, ಎಲ್ಲರಿಗೂ ಒಳ್ಳೇದಲ್ವಾ, ಅಪ್ಪ ಅಮ್ಮಂಗೆ ಆ ದುಡ್ಡಿಗೆ ಎಲ್ಲದಕ್ಕೂ ಒಳ್ಳೆಯದು. ಜಿಂಕೆಗಳಿಗೆ ಆಹಾರ ನೀಡುತ್ತಿರೋದು ಶ್ರೀಗಳು. ಇಲ್ಲಿಗೆ ಎಂಡು. ಶ್ರೀಗಳು ಅಬ್ದುಲ್ ಕಲಾಂನವರೊಂದಿಗೆ ಇದರಂತೆ. ಆ ಮುಖದ ಕಳೆ ನೋಡಿ ಸರ್, ಆ ಹಿಂದ್ಗಡೆ ಇರೋರು ಈ ಪ್ರೆಸೆಂಟ್ ಆಗಿರೋರು ಮುಖದ ಕಳೆ ನೋಡಿ ಸರ್. ಅದು ಯಾರೋ ಇದನ್ನೆಲ್ಲ ಬಿಡಿಸಿದ್ದು ಸರ್, ಅವ್ರಿಗೊಂದು ದೊಡ್ಡ ಸೆಲ್ಯೂಟ್ ನನ್ನ ಕಡೆಯಿಂದ, ದೊಡ್ಡ ಸೆಲ್ಯೂಟ್ ನಿಜವಾಗ್ಲೂ. ಚಂದು ಯಾವ ನಿಂತರ ಮಂಗುನ್ ಥರ ನೋಡ್ತಿದ್ದೆ ನನ್ನ. ಹಗ್ಗ ಚಂದು ನಿಂತರ, ನೀನು ಸಣ್ಣ ನೋಡಿದಾಗ ಹಿಂಗೆ ನೀನು ನಿಮ್ಮ ಅಕ್ಕ ಕುಂಟೆ ಬಿಲ್ಲಿ ಆಡ್ತಿದ್ರೇನಪ್ಪಲೆ. ನೋಡೇ ವರ್ಷ ನೀನು ನಿಮ್ಮ ಫ್ರೆಂಡ್ಸ್ ಯಾರು ಆಡ್ತಿದ್ರಿ ಹಿಂಗೆ. ನಾವು ಹಿಂಗೆ ಚಿನ್ನದಂಡ ಆಡಿವಿ ಕಣ್ಣ ಮುಚ್ಚಲೆ. ನಾನು ಸಾಹಿತ್ಯ, ಸುಷ್ಮಿತಾ ಆಡಿದ್ವಿ. ಗೋಲಿ ಮಾತ್ರ ಬೆಂಕಿ, ನವೀನ, ನಾವು, ರಾಕಿ ಎಲ್ಲ ಆಡಿವಿ, ಸಕ್ಕದಾಗ ಆಡಿವಿ. ಚಂದು ಯಾವ ನೋಡಿಲಾಗ ಅವ್ನ ಅಮ್ಮಂಗೆ ಕರೆಕ್ಟಾಗಿ ಹಿಂಗೆ ಇದೆಯಾ ಹೊಟ್ಟೆ ಬಿಡ್ಕೊಂಡಿದ್ದೆ. ನೀನು ಹಿಡ್ದಪ್ಪನೂ ಇಲ್ಲಾಗ ಹುಡುಗಿ ಐತಿ ನೋಡಾಗ ಬಾತು ವಾಸ್ ನಿನ್ನಂಗೆ ಹಂಗೆ ನೀನು ಯಾರು ಅಂತ ವಾಸನೆ ಅಲ್ಲಿ. ಚಂದು ಮಕ್ಳಿಗಿರೋದು ನಾನೇ ಮೇ ಬಿ. ಚಂದು ನೀನಿದೆಯಾ ಈಟೇ ಇರೋದು ಕಣ ನೀನು, ಪಕ್ಕ ಚಂದು ನೀನು ಇಷ್ಟೇ ಇರೋದು. ಚಂದು ಇಷ್ಟೇ ಕಣ ಇರೋದು ನೀನು. ನೋಡ ನಾನು ಹಿಂಗಿದ್ದೀನಿ, ನನಗೂ ನಿನಗೂ ಆಗುತ್ತೋ ಜೋಡಿ, ನನಗೂ ನಿನಗೂ ಜೋಡಿ ನಾಯ್ತಿಕ. ತೂ ಬೇಡ, ತಪ್ಪತ್ತು ಶಂಶಿ. ಕೊರಳಲ್ಲಿ ಶ್ರೀ ಬಸವ ನುಡಿದ ಮಾತೆಲ್ಲ ಓಂ ನಮ ಶಿವಾಯ, ಓಂ ನಮ ಗುರುರಾಯ, ಓಂ ನಮ ಶಿವಾಯ. ಟಾಮನ್ ಜರಿ ಇದೆ ಚಂದು, ನಾನು ಜರಿ ಹಾಕ್ತೀನಿ, ನೀನು ಟಾಮನ್ ಜರಿ ಆಗು. ಸೊ ಏನೋ ಕಡೆ ಬೆಕ್ಕು ಮತ್ತು ಇಲಿ ಐತೆ ಕಣೆ. ನೀನೇ ಬೆಕ್ಕು, ನಾನೇ ಇಲಿ. ಅಥವಾ ಯಾಕಂದ್ರೆ ಇಲಿ ಭಾಳ ಅಲ್ಲ, ನಾನು ಬೆಕ್ಕು, ನೀನು ಇಲಿ. ನೀನು ಭಾಳ ಚುರುಕಲ್ವಾ ಅದಕ್ಕೆ. ಅಕ್ಕ ನಮ್ಮ ಚಂದು ಅಕ್ಕ ತಡ್ಕೊಳ್ಳುತ್ತೆ ಹೆಂಗೆ ನಮ್ಮ ತಾಯಿಗೆ ಗೊತ್ತಿಲ್ಲ ಕಣಕೋ. ಅಮ್ಮಣೇ ಬಾಬು ಬೋಲೆ ಸಾಧನೆ ಮಾಡ್ತೀನಿ ಬೋಲೆ ಗಾಯ್. ನಿಜ ಬೀಳೋದಂತೂ ಗ್ಯಾರಂಟಿ. ಸಾಧನೆ ಮಾಡೇ ನಾಗೆ ಕೃಷ್ಣ ಬೇಡಪ್ಪ, ಬೀಳ್ತೀನಿ ನಮ್ಮ ತಾಯಿನೇ ಬೇಡ. ಬೇಡ ಗಾಯ್ಸ್, ಬಿದ್ದೋಗ್ಬಿಡ್ತೀನಿ, ಆಗಲ್ಲ, ಇಳಿದ್ಬಿಡ್ತೀನಿ. ಇಲ್ಲ ಕ್ಯಾಮ್ರಾನೇ ಬಿದ್ದುಬಿಡ್ತೀನಿ. ಇಲ್ಲಿಗೆ ಮುಗೀತು ಗುರು ಇದು. ಈ ಲಾಗ್ ಅಲ್ಲ, ಸಿದ್ಧಗಂಗಾ ಮಠದ ಲಾಗ್ ಮುಗೀತು. ತುಮಕೂರು ಲಾಗ್ ಇನ್ನೊಂದಿದೆ, ಇನ್ನೊಂದು ಕಡೆ ಹೋಗ್ತೇನೆ. ಸರ್ಪ್ರೈಸ್ ಏನಲ್ಲ, ಸಕರ್ಪ್ರೈಸ್ ಮಾಡಿ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನೀವು ಕೇಳ್ತಿರ್ಬೋದು ಚಂದು ಅಕ್ಕ ಅಥವಾ ಚಂದು ಅಂತಲೇ ಯಾಕೆ 50 ಸತ ಹೇಳ್ತೀಯ ಅಂತ. ನಾನು ಯೂಟ್ಯೂಬ್ ವೀಡಿಯೋಗೆ ಬರೋದೇ 5-6 ವ್ಯೂಸು. ಅದರಲ್ಲಿ ಒಂದು ವರ್ಷ ನೋಡಿರ್ತಾಳೆ, ಒಂದು ಚಂದು ನೋಡಿರ್ತಾಳೆ, ಒಂದು ಉಲ್ಲಾಸ್ ನೋಡಿರ್ತಾನೆ, ಒಂದು ಕಿರಣ್ ನೋಡಿರ್ತಾನೆ, ಒಂದು ಪ್ರದಿ ನೋಡಿರ್ತಾನೆ. ಇವನು ಬಿಟ್ಟು ಯಾರು ನೆನಪು ಮಾಡ್ಕೊಳಲ್ಲ. ಇನ್ನೊಂದು ದೊಡ್ಡ ಯೂಟ್ಯೂಬರ್ ಅಲ್ಲ ಗುರು ನಾನು.
ಅಷ್ಟು ದೊಡ್ಡ ಯೂಟ್ಯೂಬರ್ ಆದರೆ ಯಾರನ್ನೂ ನೆನಪು ಮಾಡ್ಕೊಳಂಗಿಲ್ಲ. ಯಾಕಂದರೆ ಕಂಟೆಂಟ್ ಕೊಡಬೇಕಲ್ಲಿ ಜನಕ್ಕೆ. ತುಂಬ ಜನ ನೋಡ್ತಿರ್ತಾರೆ, ನೀವು ಚಂದು ಬಿಂದು ಚೇತು ಲೌಡ ಅಂದ್ಕೊಂಡು ಹೋದ್ರೆ ನೋಡೋದೇ ಇಲ್ಲ. ಬಟ್ ಅವ್ರನ್ನ ಬಿಟ್ಕೊಡಲ್ಲ ನನಗೆ, ಅವರೇ ಸಾಕು. ಬಟ್ ಹೊಸಬ್ರೇ ಬೇಕು ಅಥವಾ ಹೊಸತನವೇ ಬೇಕು, ಹೊಸೊಬ್ಬರೇ ಫ್ರೆಂಡ್ ಆಗ್ಬೇಕು ಅಂತೇನಿಲ್ಲ. ಅವ್ರು ಯಾರು ನನಗೆ ಉಣ್ಣಕ್ಕೆ ಹಾಕಲ್ಲ, ಕೇಳಿದ್ರೆ 10 ರೂಪಾಯಿನೂ ಹಾಕಲ್ಲ. ದುಡ್ಡಿದ್ರಿಗೆ ಕೋಟಿ ಬರೋಲ್ಲ. ಬಟ್ ನಮ್ಮ ಖುಷಿ, ಓಕೆನಾ, ನಮ್ಮ ಟ್ಯಾಲೆಂಟ್ ಮಾತಾಡೋದು. ಹೊಸ ಸ್ನೇಹಿತರಿಗೆ ಆಟೋದ ರವಿ ಅಣ್ಣ, ನರಸಿಂಹರಾಜು ಅಂತ, ಓಕೆನಾ. ಸಲ ಬಂದಾಗ ಒಂದು ಆಟ ಇತ್ತು. ಇನ್ನೊಂದು ಆಟ ಮಾಡ್ತಿರುವಾಗ್ರಿ ನೀವು ಒಳ್ಳೆ ಮನಸ್ಸೈತಿ ಅಂತ ಇನ್ನೊಂದು ಹೊಸ ಆಟ ತಂದಿದ್ದಾರೆ. ದೇವ್ರ ಹತ್ರ ಆರೈಸ್ಕೊಂಡಿದ್ದೀನಿ ಅವ್ರಿಗೆ ಹಾಕೋದಕ್ಕೆ, ತೋರಿಸ್ತೀನಿ. ಹೀಗೆ ನಮ್ಮದು ನನ್ನ ಆಶೀರ್ವಾದಕ್ಕೆ ಅಂತ ಬಂದಿದೆ ಅಂತೇನಲ್ಲ, ಅವ್ರು ಕಷ್ಟಪಟ್ಟಿದ್ದಾರೆ, ತೊಗೊಂಡಿದ್ದಾರೆ. ತೊಗೊಂಡಿದ್ದಾರೆ. ಬಟ್ ಏನೋ ನನಗೆ ಖುಷಿ, ನನ್ನ ಬಾಯಲ್ಲಿ ಹೇಳಿದ್ದು ಬೇಗ ಆಗಿದೆಯಲ್ಲ ಅಂತ. ಬಟ್ ನನ್ನ ಬಾಯಲ್ಲಿ ಹೇಳಿದ್ದು ಮೇ ಬಿ ಆಗುತ್ತೆ, ನನ್ನ ವಿಚಾರದಲ್ಲಿ ಆಗಲ್ಲ ಅದು, ಆ್ಯಕ್ಚುಲಿ ಹೇಳಿ. ನಾನು ಬಾಯಿಂದ ಹೇಳಿದ್ದೇನೆ ಅಂತಲ್ಲ, ಬಟ್ ಏನೋ ಸ್ವಲ್ಪ ನಾನು ಹೇಳೋದೆಲ್ಲ ಒಂಥರ ನಿಜ ಆಗೋ ಥರ ಹೋಗಿ ಬರುತ್ತಂತೆ. ನನಗೆ ವರ್ಷ ಹೇಳ್ತಿರ್ತಾಳೆ. ಮತ್ತು ಅವರು ಹಿಂಗೆ ಫೇಸ್ ರೀಡಿಂಗ್ ಮಾಡೋರೆಲ್ಲ ಮೇ ಬಿ ಹೇಳಿದ್ದಾರೆ, ನೀವು ಹೇಳಿದ್ದು 90% ನಿಜ, ಹಂಗೆ ಹಿಂಗೆ. ಬಿಂದು ಶೆಟ್ಟಿ ಇರ್ಬೋದು, ಗಾನು ಇರ್ಬೋದು, ಗಗನ ಅಂತ, ಚೈತನ್ಯ ಇರ್ಬೋದು, ಇವರೆಲ್ಲ ಹೇಳ್ತಿರ್ತಾರೆ ನೀನು ಹೇಳೋದು ಕರೆಕ್ಟ್ ಕಣಪ್ಪಿ ಅಂತ. ಬಟ್ ಇವಳು ಯಾರು ಗಾನು ಒಂಥರ ಫ್ರೆಶಲ್ಲಿ ನನಗೆ ಅವಳು. ಬಟ್ ಮೀಟ್ ಮಾಡಿಲ್ಲ, ಜಾಸ್ತಿ ಮಾತಾಡಿಲ್ಲ, ಕಡಿಮೆ ಮಾತಾಡಿರೋದು. ಬಟ್ ಏನೋ ಒಂಥರ ಫ್ರೆಶಲ್ ಅವಳು ನಮಗೆ. ಹಿಂಗೆ ಸ್ನ್ಯಾಪಲ್ಲಿ ನವೀನ ಮಾಡ್ತಾಯಿದ್ದೆ ನನ್ನ ಫ್ರೆಂಡು. ನಾನು ಬೀಳ್ಸ್ಕೊಳ್ಳೋಣ ಕೂಡ ಹುಡುಗಿಯರನ್ನ ಬೀಳ್ಸ್ಕೊಳ್ಳೋಣ, ಪಡೆಸ್ಕೊಳ್ಳೋಣ ಅನ್ನೋ ಥರ ಅವಾಗ. ಅಂದರೆ ಫ್ರೀ ಇದ್ವಲ್ವಾ. ನನ್ನ ಮಗು ಈ ದರದ ಮಗುಕ್ಕೆ ಯಾರು ಬೀಳ್ತಾರೆ ಹೇಳಿ. ಸಿಕ್ಕಿರೋರನ್ನೇ ಪೇಂಟ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೋತೀನಿ. ಇಲ್ಲ ಅವ್ರು ಚೆನ್ನಾಗೇ ಇದ್ದಾರೆ, ಸಿಕ್ಕಿದ್ದಾರೆ. ಬಟ್ ಲವ್ವರ್ ಥರ ಅಲ್ಲ, ಫ್ರೆಂಡ್ ಅಷ್ಟೇ. ಗೊತ್ತು ನಿಮ್ಗೆ ಯಾರು ಅಂತ. ಅದೇ ಸಿಕ್ಕಿದ್ದಾಳೆ, ಅದೇ ಅವಳು ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಬೇಗ. ಬಟ್ ಅದು 23 ಒಳಗಡೆ ಡೇಟ್ ಕೊಟ್ಟಿದ್ದೀನಿ, ಅದು ಸಿಗ್ತೀನಿ. ಅಷ್ಟರೊಳಗೆ ಅವಳು ನನಗೆ ಡೇಟ್ ಕೊಟ್ಟಿಲ್ಲ, ನಾನೇ ಕೊಟ್ಟಿದ್ದೀನಿ ಅಷ್ಟರೊಳಗೆ ನಾನು ಸಿಗ್ತೀನಿ ಅಂತ. ಬೇರೆ ಮಾಡ್ಕೋಬೇಡ ಅಂತ. ಚೆನ್ನಾಗಿದೆಯಾ ಗಾಯ್ಸ್ ಖರ್ಚಿಪ್ಪು? ಜುಮ್ಚಕ್ ಸಿದ್ಧಗಂಗಾ ಮಠದ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್ ನಾನು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಪ್ಲೀಸ್ ಮೈ ಚಾನಲ್. ವೀನಶೆಟ್ಟಿ 35-14 3 ನಂದು ಹುಟ್ಟಿದ ತಾರೀಕು, 5 ನಾನು ಹುಟ್ಟಿದ ತಿಂಗಳು, 1ನೇ ತಾರೀಕು ನಮ್ಮಮ್ಮ ಹುಟ್ಟಿದ್ದು, 4ನೇ ತಾರೀಕು ನಮ್ಮ ಅಪ್ಪ ಹುಟ್ಟಿದ್ದು, ಓಕೆನಾ. ಚಿಕ್ ಮತ್ತು ನಂದು ಫೋನ್ಪೇ ಅಲ್ಲ, ಪಾಸ್ವರ್ಡ್ ಹೇಳ್ಬಾರ್ದ? ನನ್ನ ಫೋನ್ಪೇ ಪಾಸ್ವರ್ಡು 23 ಪಾಸ್ವರ್ಡು ಅಲ್ಲ, ಪಾಸ್ವರ್ಡ್ ಅಲ್ಲ, ಡೇಟ್ ಆಫ್ ಬರ್ತು ನಂದು 3 ನನ್ನ ಡೇಟ್ ಆಫ್ ಬರ್ತು. ಇದು ಬ್ಲೂಟೂತ್. ಇದಕ್ಕೆ ನಮ್ಮ ಅಕ್ಕ ಚಂದು ಅಕ್ಕ ಕೊಡ್ಸಿರೋದಕ್ಕೂ ನನಗೆ ಹೆಲ್ಪ್ ಆಯಿತು ನೋಡಿ. ಹಿಂಗೆ ಅದು ಮುಂದೆ ತಕ್ಷಣ ಫೋಟೋ ತೊಗೊಳುತ್ತೆ, 2 ಸಲ ಡಬಲ್ ಕ್ಲಿಕ್ ಮಾಡಿದ್ರೆ ವೀಡಿಯೋ ಆಫ್ ಆಗುತ್ತೆ, ತಿಳ್ಕೊಂಡ್ರೆ ಸ್ನ್ಯಾಪ್ ಆಗುತ್ತೆ. ಇಷ್ಟಿಕ್ಕು ಏನೋ ನೋಡಿ, ಇಂಥ ಫ್ರೆಂಡ್ ಸಿಕ್ಕಿದ್ದಾರೆ ಗುರು ನನಗೆ ನಮ್ಮಕ್ಕ. ಅಮ್ಮ ನನಗೆಲ್ಲ ಇವರೇ ಕಣಮ್ಮ ಕೊಡ್ಸೋದು. ಅಂದರೆ ಇವ್ರು ಯಾಕೆ ಕೊಡ್ತಾರೆ ಗೊತ್ತೇ, ನಮ್ಮ ಅವ್ರ ಮುಕ್ಳರು ದುಡ್ಡು ಐತೆ, ಒಂದು 6 ಎಕರೆ ತೋಟ ಐತೆ, ಅವ್ರ ಅಪ್ಪನ ಬೇಕಾದಂಗೆ ಐತೆ, ಕೊಡಿಸ್ತಾರೆ. ಅವತ್ತು ಲಕ್ಷ್ಮೀಪತಿ ಅವ್ರದ್ದು ಬಿಲ್ಡಿಂಗ್ಸ್ಗಳಿದೆ. ಇವಳು ನಮ್ಮ ಬಿಂದು, ಬಟ್ ಅವ್ರದ್ದು ಗೊತ್ತಿಲ್ಲ, ಅವ್ರ ಬ್ಯಾಕ್ಗ್ರೌಂಡ್ ನಂಗೆ ಗೊತ್ತಿಲ್ಲ. ಬಟ್ ಅವ್ಳು ಕೆಲಸಕ್ಕೆ ಹೋಗ್ತಾಳೆ, ಕೊಡಿಸಿದ್ಲು ಬ್ಯಾಗು. ನನ್ನ ಹತ್ರ ಎಲ್ಲಿಂದ ಬರುತ್ತೆ ಮ್ಯಾಮಿ ದುಡ್ಡು? ನೀವು ಎಲ್ಲಿ ಕೊಡ್ತೀರವ? ಎಲ್ಲ ಕರೆಕ್ಟಾಗಿ ಕೊಡ್ತೀರಾ? ಎಲ್ಲ ಫೋನ್ಪೇ ಊಟದವರಿಗೆ ನೀವೇ ಮಾಡ್ತೀರಾ? ಏನು ಫೀಸು ನೀವೇ ಕೊಡ್ತೀರಾ? ಹಂಗೆ ಮಾಸಿಗೆ ಪೇ ಮಾಡ್ತೀರಾ? ನನಗೆ ಎಲ್ಲಿ ಮಿಕ್ಕುತ್ತೆ ಹೇಳವ? ನಾನೇನು ಸುಳ್ಳು ಹೇಳಿಸ್ಕೊತೀನಿ ಯಾವಾಗಾರ ನಿಮ್ಮ ತಕ್ಕ. ಬಟ್ ಇವರೇ ಎಲ್ಲ ಕೊಡ್ತಾರೆ. ನಮ್ಮ ಚಂದು ಅಕ್ಕ ಇರ್ಬೋದು, ನಮ್ಮ ಬಿಂದು ಇರ್ಬೋದು. ನಮ್ಮ ವರ್ಷನೂ ಶೂ ಕೊಡ್ಸೋದ್ಲು 500 ರೂಪಾಯಿ ಕೊಟ್ಟು. ಹಿಂಗೆ ಕೊಡಿಸ್ತಿರ್ತಾರಪ್ಪ, ನೀವೇನು ಕೊಡಿಸಿಲ್ಲ ನೋಡ. ಏನು ಗೊತ್ತಾ, ನನ್ನ ಉದ್ದೇಶ ಯೂಟ್ಯೂಬ್ ಯಾಕೆ ಮಾಡ್ತಾಯಿದ್ದೀನಿ ಗೊತ್ತಾ? ನನಗೆ ನೋಡಿ, ಒಂದು ಯೂಟ್ಯೂಬ್ ಕವನ ಬರಿತೀನಿ, ಅದರಿಂದ ಸ್ವಲ್ಪ ಇನ್ಕಮ್ ಬರುತ್ತೆ. ಪ್ರೈಸ್ ಗೆಲ್ತೀನಿ, ಭಾಷಣ ಮಾಡ್ತೀನಿ, ಅದರಿಂದ ಇನ್ಕಮ್ ಬರುತ್ತೆ. ಬುಕ್ಕಿಗೆ ಮುನ್ನುಡಿ ಅಥವಾ ಹಿನ್ನುಡಿ ಅಥವಾ ಬುಕ್ ಬರಿತೀನಿ, ಅದರಿಂದ ಇನ್ಕಮ್ ಬರುತ್ತೆ. ಅಡುಗೆ ಕೆಲಸಕ್ಕೆ ಹೋಗ್ತೀನಿ, ಅದರಿಂದ ಇನ್ಕಮ್ ಬರುತ್ತೆ. ಹೂ ವ್ಯಾಪಾರ ಹೋಗ್ತೀನಿ, ಅದರಿಂದ ಇನ್ಕಮ್ ಬರುತ್ತೆ. ಆರಾಮ ಮಾಡ್ತೀನಿ, ಇನ್ಕಮ್ ಬರುತ್ತೆ. ಬರ್ತಾ ಇದೆ ಈಗಲೂ ಕೂಡ ಎಲ್ಲ. ಇಲ್ಲಿಷ್ಟು ಹೇಳಿದ್ರೆ ಎಲ್ಲ. ಆಮೇಲೆ ಏನು, ಲಾಡು ಮಾಡ್ತೀನಿ, ಇನ್ಕಮ್ ಬರುತ್ತೆ. ಖಾರ, ಲಾಡು, ಬೂಂದಿ, ಸ್ವೀಟ್ ಮಾಡ್ತೀನಿ, ಇನ್ಕಮ್ ಬರುತ್ತೆ. ತರಕಾರಿ ಮಾರಿದ್ದೀನಿ, ಹಣ್ಣು ಮಾರಿದ್ದೀನಿ, ಇನ್ಕಮ್ ಬರ್ತಾಯಿತ್ತು. ಬಟ್ ಈಗ ಇನ್ನೂ ಸ್ಟಾರ್ಟ್ ಮಾಡ್ತೀನಿ, ಹೂ ವ್ಯಾಪಾರ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಹೀಗೆ ಸೋರ್ಸ್ ಆಫ್ ಇನ್ಕಮ್. ಮತ್ತು ಫೋಟೋ ಫ್ರೇಮ್ ಚಂದು ಹಾಕೊಂಡು ದುಡ್ಡು ಕೊಟ್ಟು ಮಾಡಿಸ್ಕೊಟ್ಟಿದ್ದೆ, ಚೆನ್ನಾಗಿದೆ. ಅದು ಮೇ ಬಿ ಅದು ಕ್ಲಿಪ್ಪಲ್ಲಿ ಹಾಕ್ತೀನಿ.
₹700 ಅದು, ಓಕೆನಾ. ಅಂದರೆ ನನಗೆ ಒಂದು ₹50 ಲಾಭ ಇಟ್ಟು ಮಾರ್ತಾಯಿದ್ದೀನಿ. ನನಗೆ 650 ರಾಜಸ್ಥಾನದಿಂದ ಬರುತ್ತೆ. ನಿಮ್ಮ ಫೋಟೋನ ಪೆನ್ಸಿಲಲ್ಲಿ ಬರೆದ್ಬಿಟ್ಟು ಹಾಳೆನ ಡಿಜಿಟಲ್ ಹಾಳೆಗೆ ಪೇಸ್ಟ್ ಮಾಡಿ, ಐ ಮೀನ್ ನೀವು ಬರೆದಿರೋದನ್ನು ನಿಮ್ಮ ಸ್ಕೆಚ್ನ ಪೆನ್ಸಿಲಲ್ಲೇ ರೈಟ್ ಮಾಡ್ತಾರೆ. ಬಟ್ ಪೆನ್ಸಿಲ್ ಹಾಳೆ ಒರಿಜಿನಲ್ ಹಾಕೋಕ್ಕೆ ಬರೋದಿಲ್ಲ, ಪ್ರಿಂಟ್ಗೆ ಹಾಳಾಗುತ್ತೆ, ಜಾಸ್ತಿ ದಿನ ಬರೋದಿಲ್ಲ, ಓಕೆನಾ. ಅದಕ್ಕೆ ಅವರು ಅದನ್ನು ರೈಟಿಂಗ್ಗೆ ಕೈಯಲ್ಲೇ ರೈಟಿಂಗ್ ಮಾಡಿ HD ರೈಟಿಂಗ್ ಮಾಡಿ ಫ್ರೆಶಲ್ ಸ್ಕೆಚ್ ಮಾಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ A4 ಸೈಜ್ ಸ್ಕೆಚ್ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ. ಹೋಮ್ ಡೆಲಿವರಿ ಸಿಗುತ್ತೆ. ಮೇ ಬಿ ನಿಮ್ಗೆ ಬೇಕು ಅಂದರೆ 15 ದಿನದ ಮುಂಚೆ ಹೇಳಬೇಕು ನೀವು ನನಗೆ, ಇವತ್ತು ಬೇಕು ಅಂದರೆ. ಓಕೆ, ಬಾಯ್.